ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ನಶೆ ಮುಕ್ತ ಚಿಂತಾಮಣಿ ನಿರ್ಮಾಣಕ್ಕೆ ಕೈ ಜೋಡಿಸಿದ ಆಟೋ ಚಾಲಕರು. ಬೇಡ ಬ್ರೋ ಅಭಿಯಾನಕ್ಕೆ ಬೆಂಬಲ. ಚಿಂತಾಮಣಿ ನಗರದಲ್ಲಿ ಯುವಜನತೆ ಮತ್ತು ಸಾರ್ವಜನಿಕರಲ್ಲಿ ಮಾರಕ ವಸ್ತುಗಳ ವ್ಯಸನದ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಚಿಂತಾಮಣಿಯನ್ನು ಸಂಪೂರ್ಣ ನಶೆ ಮುಕ್ತ ಹಾಗೂ ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡುವ ಮಹತ್ವದ ಉದ್ದೇಶದಿಂದ ಬೇಡ ಬ್ರೋ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕಾಡಳಿತ, ಪೊಲೀಸ್ ಇಲಾಖೆ ಹಾಗೂ ನೂರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು ಭಾಗವಹಿಸಿ ಸಂಕಲ್ಪ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರು, ಆಟೋ ಚಾಲಕರಿಗೂ ತಮಗೂ ಅವಿನಾಭಾವ ಸಂಬಂಧವಿದೆ ಎಂದು ಸ್ಮರಿಸಿದರು. ನಶೆ ಎನ್ನುವುದು ನಾವು ಸೇವಿಸುವ ವಸ್ತುಗಳಲ್ಲಿ ಇಲ್ಲ, ಬದಲಿಗೆ ನಮ್ಮ ಬದುಕುವ ರೀತಿಯಲ್ಲಿದೆ. ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ, ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಇಳಿ ವಯಸ್ಸಿನಲ್ಲಿ ಮಕ್ಕಳು ನಿಮಗೆ ಬೆಂಬಲವಾಗಿ ನಿಲ್ಲಬೇಕು. ಇದಕ್ಕೆ ದಾಸರಾದರೆ ಇಡೀ ಕುಟುಂಬವೇ ಬೀದಿ ಪಾಲಾಗುತ್ತದೆ. ಚಿಂತಾಮಣಿಯನ್ನು ನಶೆ ಮುಕ್ತಗೊಳಿಸಲು ನೀವೆಲ್ಲರೂ ಒಕ್ಕಲಿನಿಂದ ಡ್ರಗ್ಸ್ ಬೇಡ ಬ್ರೋ ಎಂದು ಪಣ ತೊಡಿ ಎಂದು ಕರೆ ನೀಡಿದರು. ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಮಾತನಾಡಿ, ದೇಶದಲ್ಲಿ ಪ್ರತಿದಿನ ಸಾವಿರಾರು ಜನರು ಧೂಮಪಾನ, ಗಾಂಜಾ, ಗುಟ್ಕಾ ಮುಂತಾದ ಮಾರಕ ವಸ್ತುಗಳಿಂದ ಬರುವ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಮೃತಪಡುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮಾರಕ ವ್ಯಸನಗಳನ್ನು ತೊಡೆದುಹಾಕಲು ಕರ್ನಾಟಕ ಸರ್ಕಾರ ಆರಂಭಿಸಿರುವ ರೈಸ್ ಯೋಜನೆಯನ್ನು ಮಾರಕ ವಸ್ತುಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತೆ ಕೋರಿದ ಅವರು, ಯಾವುದೇ ಸ್ಥಳದಲ್ಲಿ ಇಂತಹ ವಸ್ತುಗಳು ಮಾರಾಟವಾಗುತ್ತಿದ್ದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ ನಶೆ ಮುಕ್ತ ಅಭಿಯಾನಕ್ಕೆ ಎಲ್ಲರೂ ಸಂಪೂರ್ಣ ಸಹಕಾರ ನೀಡಬೇಕು. ಆರೋಗ್ಯಯುತವಾದ ಚಿಂತಾಮಣಿ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಸಮಾನರಾಗಬೇಕು ಎಂದ ಅವರು, ಅಂತಿಮವಾಗಿ ನೆರೆದಿದ್ದ ಎಲ್ಲರೊಂದಿಗೆ ಡ್ರಗ್ಸ್ ಬೇಕಾ ಬೇಡ ಬೇಡ ಬ್ರೋ ಎನ್ನುವ ಘೋಷಣೆಯನ್ನು ಒಗ್ಗಟ್ಟಿನಿಂದ ಜಾಗೃತಿ ಮೂಡಿಸಿದರು. ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮಾತನಾಡಿ, ಆಟೋ ಚಾಲಕರು ನೀವು ಗಲ್ಲಿಗಳಲ್ಲಿ ಸಂಚರಿಸುತ್ತೀರಿ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಯುವಕರ ಸಂಪರ್ಕ ನಿಮಗಿರುತ್ತದೆ. ಸಮಾಜಕ್ಕೆ ನಿಮ್ಮ ಕಡೆಯಿಂದಲೂ ಒಳ್ಳೆಯ ಸಂದೇಶ ನೀಡುವ ಅವಕಾಶವಿದೆ. ಸ್ಕೂಲ್ ಪರಿಸರಗಳಲ್ಲಿ ಸಿಗರೇಟ್ ಅಥವಾ ಇತರ ಗಾಂಜಾ ಚಟಗಳಿಗೆ ಬಲಿಯಾಗುತ್ತಿರುವ ಹುಡುಗರಿಗೆ ಒಂದೆರಡು ಬುದ್ಧಿಮಾತು ಹೇಳಿದರೆ ಅವರ ಜೀವನವೇ ಬದಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನಗರಸಭೆ ಪೌರಾಯುಕ್ತ GN ಚಲಪತಿ ಮಾತನಾಡಿ, ನಮ್ಮೂರು ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿರಲು ಸಾಧ್ಯ. ಕಷ್ಟಪಟ್ಟು ದುಡಿಯುವ ಆಟೋ ಚಾಲಕರಾದ ನಿಮ್ಮ ಭವಿಷ್ಯ ನಿಮಗೆ ಮುಖ್ಯ. ಡ್ರಗ್ಸ್ ಸೊಲ್ಯೂಷನ್ ಕುಡಿಯೋದು, ಟ್ಯಾಬ್ಲೆಟ್ಸ್ ತಿನ್ನುವುದು ಮತ್ತು ಇಂಜೆಕ್ಷನ್ ಹಾಕಿಕೊಳ್ಳೋದ್ರಿಂದ ದೂರವಿರಿ. ಪ್ರತಿದಿನ ಕಷ್ಟಪಟ್ಟು ಸಂಪಾದಿಸುವ ಹಣವನ್ನು ಇಂತಹ ಚಟಗಳಿಗೆ ಬಳಸಿದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕುಟುಂಬದ ಕಥೆ ಏನಾಗಬೇಕು. ಡ್ರಗ್ಸ್ನಿಂದಲೇ ಇಂದು ಅನೇಕ ಅಪರಾಧಗಳು, ಕೊಲೆಗಳು ಸಂಭವಿಸುತ್ತಿವೆ. ಚಿಂತಾಮಣಿ ಡ್ರಗ್ಸ್ ಮುಕ್ತವಾಗಬೇಕು. ಶಾಸಕರಿಂದ ರಸ್ತೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ತಾಲೂಕು ಆಡಳಿತದಿಂದ ಒದಗಿಸಲಾಗುವುದು. ಸಾರ್ವಜನಿಕರನ್ನು ಸುರಕ್ಷಿತವಾಗಿ ತಲುಪಿಸುವ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ದಯವಿಟ್ಟು ಎಲ್ಲರೂ ಆರೋಗ್ಯವಾಗಿರಿ ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದ ಕೊನೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು, ನಗರ ಮತ್ತು ಗ್ರಾಮಾಂತರ ಠಾಣೆಯ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಯವರ ಸಮ್ಮುಖದಲ್ಲಿ ಆಟೋ ಚಾಲಕರು ಚಿಂತಾಮಣಿಯನ್ನು ನಶಮುಕ್ತಗೊಳಿಸುವುದಾಗಿ ಎಲ್ಲರೂ ಪ್ರತಿಜ್ಞೆ ಮಾಡಿದರು. ಇಲ್ಲಿ ತುಂಬ ಜನ ಆಟೋದವರಿದ್ದೀರಾ. ನಾನು ಕೂಡ ಬೆಂಗಳೂರಲ್ಲಿ ಓದಿದ್ದು. ಆಟೋವರೆಗೂ ನಮಗೂ ತುಂಬ ಅವಿನಾಭಾವಂಥ ಒಂದು ಸಂಬಂಧ ಇರೋಂಥದ್ದು. ಈಗಾಗಲೇ ಇವರು ಹೇಳಿದ್ದಾರೆ, ಈ ಒಂದು ಏನು ನಶೆ ಇದೆ, ನಶೆ ನಾವು ತಗೊಳ್ಳುವಂಥ ವಸ್ತುಗಳಲ್ಲಿಲ್ಲ, ನಾವು ಬದುಕೋ ರೀತಿಯಲ್ಲಿರ್ತದೆ. ನಾವು ಹೆಂಗೆ ಬದುಕ್ತೀವಿ, ನಾವು ಏನು ಯಶಸ್ಸನ್ನು ಕಾಣ್ತೀವಿ, ನಮ್ಮ ಮಕ್ಕಳು ಅವರು ಏನೋ ಒಂದು ಯಶಸ್ಸನ್ನ ಕಾಣ್ತಾರೆ, ಜೀವನದಲ್ಲಿ ಮುಂದೆ ಬರ್ತಾರೆ, ನಿಮ್ಮನ್ನು ಸಾಕೋ ಮಟ್ಟಕ್ಕೆ ಬೆಳೀತಾರೆ. ಅದರಲ್ಲಿ ಸಿಗುವಂಥ ನಶೆ ಮುಂದೆ ಈ ನಶೆ ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ. ತಾವೆಲ್ಲರೂ ಕೂಡ ತಮ್ಮ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ. ತಾವು ಕೂಡ ತಮ್ಮ ಕುಟುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಇಳಿ ವಯಸ್ಸಲ್ಲಿ ಮಕ್ಕಳು ನಿಮಗೆ ಒಂದು ಬೆಂಬಲವಾಗಿ ನಿಂತ್ಕೊತಾರೆ. ನೀವೀಗ
ಇದಕ್ಕೆ ದಾಸರಾಗೋದು ಅಥವಾ ತಮ್ಮ ಮಕ್ಕಳು ಇದಕ್ಕೆ ದಾಸರಾದರೆ ಇಡೀ ಕುಟುಂಬ ಬೀದಿ ಪಾಲಾಗುತ್ತೆ. ದಯವಿಟ್ಟು ಇದಕ್ಕೆ ಎಲ್ಲರೂ ಕೂಡ ಡ್ರಗ್ಸ್ ಬೇಡ ಬ್ರೋ ಅಂತ ತಾವೆಲ್ಲರೂ ಕೂಡ ಒಕ್ಕಲಿನಿಂದ ಹೇಳಿ ಚಿಂತಾಮಣಿಯನ್ನು ನಶೆ ಮುಕ್ತ ಚಿಂತಾಮಣಿ ಮಾಡಬೇಕು ಅಂತ ತಮ್ಮಲ್ಲಿ ಕೊಡ್ತಾ, ನಮ್ಮ ಚಿಂತಾಮಣಿ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇದರಲ್ಲಿ ನಾವು ಏನು ನಶೆಮುಕ್ತ ಜೀವನ ಅಥವಾ ನಮ್ಮ ಏನು ಟ್ಯಾಗ್ ಲೈನ್ ಇದೆ ಬೇಡ ಬ್ರೋ ಅನ್ನೋದೇಳಿ ಈ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದು ನಡೀತಾ ಇದೆ. ನಶೆ ಅನ್ನೋದು ಬೇಡ, ನಶೆ ನಮ್ಮ ಮತ್ತೆ ನಮ್ಮ ಕುಟುಂಬನ ಹಾಳು ಮಾಡುತ್ತೆ ಅನ್ನೋ ಒಂದು ಸ್ಥಿತಿನಲ್ಲಿ ಯುವಕರಿಗೆ ಮತ್ತೆ ಎಲ್ಲ ಜನರು ನಮ್ಮ ಸಾರ್ವಜನಿಕರು ಏನಿದೆ ಚಿಂತಾಮಣಿ ಅವರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಕಮಿಷನರ್ ಸಾಹೇಬರು ಮತ್ತೆ ನಮ್ಮ ತಹಸೀಲ್ದಾರ್ ಸಾಹೇಬರು ಬಂದಿದೆ. ಇವರೆಲ್ಲ ನಮ್ಮೆಲ್ಲ ಒಕ್ಕಳ ನುಡಿ ಏನಂದ್ರೆ ದಯವಿಟ್ಟು ನಿಮ್ಮ ಕುಟುಂಬದವ್ರಿಗೆ ಅಥವಾ ನಿಮ್ಮ ಸ್ನೇಹಿತರು, ನೀವು ಆಟೋದವ್ರಿಗೆ ಯಾಕೆ ನಾವು ಕರೆದು ಹೇಳ್ತಿದ್ರಂದ್ರೆ ನಿಮಗೆ ಸಾರ್ವಜನಿಕರ ಸಂಪರ್ಕ ನೇರವಾಗಿರುತ್ತೆ. ನೀವು ಸಾರ್ವಜನಿಕರಿಗೆ ಅರಿವು ಮೂಡಿಸ್ಬೋದು. ನೀವು ಗಲ್ಲಿಗಳಲ್ಲಿ ಓಡಾಡ್ತೀರಿ, ಪ್ರೆಸೆನ್ಸ್ ಎಲ್ಲ ಹುಡುಗರಿಗೆ, ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರೆಲ್ಲ ನಿಮ್ಮ ಸಂಪರ್ಕದಲ್ಲಿ ಸಿಗ್ತಾರೆ. ಹಾಗಾಗಿ ನಾವು ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲೂ ಇರುತ್ತೆ. ಹಾಗಾಗಿ ನೀವು ಹುಡುಗರು ಅಥವಾ ಏನೋ ವಯಸ್ಕರು ಅಥವಾ ಚಿಕ್ಕ ಹುಡುಗರು ಏನಾದರೂ ಆ ಥರ ನಶೆ ಅಂದ್ರೆ ಎಲ್ಲ ಥರ ಆಗ್ಬೋದು. ಯಾವುದು ಗಾಂಜಾ ಆಗ್ಬೋದು, ಈ ಸಿಗರೇಟು ಆಗ್ಬೋದು. ಸಿಗರೇಟು ಒಂದು ಅದನ್ನು ನಾವು ಬೇಡ ಅಂತಲೇ ಹೇಳ್ತೀವಿ. ಸ್ಕೂಲು ಪರಿಸರಗಳಲ್ಲಿ ಯಾವುದು ಸಿಗರೇಟ್ಗಳನ್ನು ಬೇಡ ಅಂದಿದ್ದೀವಿ. ಆ ಪ್ರಕಾರ ನಾವು ಸಿಗರೇಟ್ ಸೇದ ಒಂದೆರಡು ಬುದ್ಧಿ ಮಾತು ಹೇಳೋದು ಸಾಕು, ಅವ್ರ ಜೀವನ ಉದ್ಧಾರ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೀವೆಲ್ಲ ನಮ್ಮ ಜೊತೆ ಇದ್ದಿದ್ದೀರಿ ಅಂತ ಹೇಳಿ ಭಾವಿಸ್ತಾ ದಯವಿಟ್ಟು ಎಲ್ಲರಿಗೂ ಅರಿವು ಮೂಡಿಸ್ಬೇಕಂತ ಈ ಎರಡು ಮಾತು ನಾನು ಮುಗಿಸ್ತೇನೆ. ದಂಡಾಧಿಕಾರಿಗಳಿಗೆ ಮತ್ತು ನಗರ ಇನ್ಸ್ಪೆಕ್ಟರ್ ಮತ್ತು ಇನ್ಚಾರ್ಜ್ ಡಿವೈಎಸ್ಪಿ ಅವರು ಹಾಗೂ ಗ್ರಾಮಾಂತರ ಠಾಣೆ ನಿರೀಕ್ಷಕರಿಗೂ ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ ಧನ್ಯವಾದ ಅಂತ ತಿಳಿಸ್ತಾ, ಮೊದಲನೇದಾಗಿ ಇದು ನಮ್ಮೂರು, ಹೌದಲ್ವಾ? ಸೊ ನಾವೆಲ್ಲ ಚೆನ್ನಾಗಿದ್ರೆ ಊರಲ್ವಾ? ಸೊ ಹಂಗಾಗಿ ಕಷ್ಟಪಟ್ಟು ದುಡಿಯಂತವ್ರು ನೀವು ಹೇಳ್ಬೇಕಂದ್ರೆ ಕಷ್ಟಪಟ್ಟು ದುಡಿದು ಸ್ವಾವಲಂಬಿಗಳು ನೀವೆಲ್ಲಾನು. ಅವೇ ಕಾಜೆ ನಿಮ್ಮಷ್ಟೇ ಕರ್ರಿ ಕಾಮ್ಗೆ ಯಾಕರ್ರಿತು. ಹಂಗಾಗಿ ನೀವು ದಯವಿಟ್ಟು ಇವತ್ತು ನೀವು ವಿಷಯ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಏನಂತ, ಡ್ರಗ್ಸ್ ಮುಕ್ತ ಚಿಂತಾಮಣಿ ಮಾಡಬೇಕು ಅಂತ ನಮ್ಮ ಎಲ್ಲರ ಒಂದು ಕನಸು. ಯಾವುದೇ ಕಾರಣಕ್ಕೂ ಈ ಒಂದು ಡ್ರಗ್ಸ್ ಅನ್ನಾಗ್ಲಿ, ಬೇರೆ ಈ ಸೊಲ್ಯೂಷನ್ ಕುಡಿಯೋದು, ಟಾಬ್ಲೆಟ್ಸ್ ತಿನ್ನೋದು, ಇಂಜೆಕ್ಷನ್ ಹಾಕೊಳ್ಳೋದು ಇವೆಲ್ಲ ಮಾಡಬಾರ್ದು. ಯಾಕಂದ್ರೆ ನಿಮ್ಮನ್ನ ನಂಬಿಕೊಂಡು ಸುಮಾರು ಕುಟುಂಬಗಳಿದಾವೆ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರೇನೋ ನೀವು 500 ರೂಪಾಯಿಂದ 1000 ರೂಪಾಯಿ ಅಷ್ಟೇ ದುಡಿಯೋಕ್ಕಾಗುತ್ತೆ. ಅದನ್ನ ನೀವು ಇಂಥವದಕ್ಕೆಲ್ಲ ಉಪಯೋಗಿಸ್ತಾ ಹೋದ್ರೆ ಇಡೀ ನಿಮ್ಮ ಕುಟುಂಬ ನಿಮ್ಮ ನಂಬಿಕೊಂಡಿರ್ತದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇದ್ರ ಮೇಲೆ ನಿಂತಿರ್ತದೆ. ಸಾಯಂಕಾಲ ನೀವು ನಶೆಯಲ್ಲಿ ಹೋದಾಗ ನಿಮ್ಮ ಕುಟುಂಬ ನೀವು ನೋಡ್ಬೋದು. ಮನೆಯೆಲ್ಲ ಸುಮಾರು ಜೆ ಕಾಲೋನಿ ಇರ್ಬೋದು, ಬೇರೆ ಕಾಲೋನಿ ಮರಟೋಸ್ ಆಗ್ತದೆ, ನೋಡ್ತಾ ಇದ್ರಲ್ಲ. ಇದಕ್ಕೆಲ್ಲ ಪ್ರೇರೇಪಣೆ ಡ್ರಗ್ಸ್. ಆಯ್ತಾ? ನಶೆಯಲ್ಲಿದ್ದಾಗ ಮನುಷ್ಯ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಹಾಗಾಗಿ ಇದರಿಂದ ದೂರ ಇರಬೇಕು. ಚಿಂತಾಮಣಿ ಇದು ಡ್ರಗ್ಸ್ ಮುಕ್ತ ಚಿಂತಾಮಣಿ ಆಗ್ಬೇಕು. ನಿಮ್ಗೆಲ್ಲ ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರು ನಿಮ್ಗೆಲ್ಲ ಒಳ್ಳೆ ಸ್ಟ್ಯಾಂಡ್ಸ್ ಮಾಡ್ಕೊಳಕ್ಕೆ ಈಗಾಗಲೇ ರಸ್ತೆಗಳು ಮಾಡ್ತಿದ್ದಾರೆ, ಹೌದಲ್ವಾ? ಸೊ ನಿಮ್ಗೆಲ್ಲ ಅದನ್ನು ಸಹ ನಗರಸಭೆಯಿಂದ ಸೌಲಭ್ಯ ಮಾಡ್ಕೊಡ್ತೀವಿ. ನಿಮ್ಗೆ ಏನೇ ಇಲ್ಲಿ ತಾಲೂಕು ಆಡಳಿತ ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸೌಲಭ್ಯಗಳು ಸಿಗ್ತವೆ. ಇವೆಲ್ಲ ನೀವು ಪಡ್ಕೊಬೇಕಂತಂದ್ರೆ ಮೊದಲನೇದಾಗಿ ನೀವೆಲ್ಲ ಏನಾಗಿರ್ಬೇಕು? ಆರೋಗ್ಯವಾಗಿರ್ಬೇಕು, ಅಲ್ವಾ? ಸೊ ಎಲ್ಲರೂ ಆರೋಗ್ಯವಾಗಿರ್ಲಿ ಅಂತ ಭಾವಿಸ್ತಾ, ನೀವು ನಿಮ್ಮ ಕುಟುಂಬಗಳು ಚೆನ್ನಾಗಿರ್ಲಿ. ಎಲ್ಲೂ ಸಹ ಅಪಘಾತಗಳಿಗೆ ಈಡಾಗದೆ ಸಾರ್ವಜನಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ನೀವು ತಲುಪಿಸುವಂತ ಒಂದು ಮಹತ್ವವಾದಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಮಾಡ್ತಾ ಇರೋ ಸೇವೆ ನಾವು ಕೂಡ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀವೆಲ್ಲ ಆರೋಗ್ಯವಾಗಿರ್ಬೇಕು, ನಶಮುಕ್ತ ಚಿಂತಾಮಣಿ ಆಗ್ಬೇಕು, ಡ್ರಗ್ಸ್ ಮುಕ್ತ ಚಿಂತಾಮಣಿ ಆಗ್ಬೇಕು. ಎಲ್ಲ ನಮ್ಮೂರಿನವರು ಚೆನ್ನಾಗಿರ್ಲಿ ಅಂತ ನಾನು ಭಾವಿಸ್ತಾ ಅವಕಾಶ. ಭಾರತದಲ್ಲಿ ಪ್ರತಿ ದಿವಸ 6,000 ಜನ ಕ್ಯಾನ್ಸರ್ ಬಂದು ಸಾಯ್ತಾ ಇದ್ದಾರೆ. ನಮ್ಗೆಲ್ಲ ಅನಿಸ್ಬೋದು, ಅವ್ರ್ಯಾರೋ ಸತ್ತಿದ್ದಾರೆ ನಮ್ಗೇನು ಅಂತ. ನಾಳೆ ದಿನ ನಮ್ಮಲ್ಲೂ ಆಗ್ತದೆ. ವಿಕ್ಟೋರಿಯಾ ಹಾಸ್ಪಿಟಲ್ ಗಮನಿಸಿದ್ರೆ ನಿಮ್ಗೆ ಎಷ್ಟು ಜನ ಎಲ್ಲಾ ಮಾರಕ ವಸ್ತುಗಳಿಗೆ ಬಲಿಯಾಗಿ ಏನು ಗುಟ್ಕಾ, ಗಾಂಜಾ, ಬೀಡಿ, ಸಿಗರೇಟು ಎಲ್ಲಾರು ಕೂಡ ನಿಮ್ಮಲ್ಲೇ ನೋಡಿ ಅಲ್ಲಲ್ಲೇ ಉಗಿದು ಅವ್ರಿಗೆ ಶ್ವಾಸಕೋಶ ಎಲ್ಲ ಹಾಳಾಗಿ ತನ್ನ ಆರೋಗ್ಯವನ್ನು ಹಾಳು ಮಾಡ್ಕೊತಾರೆ. ಲಂಗ್ ಕ್ಯಾನ್ಸರ್ ಬಂದು ಪ್ರತಿ ದಿವಸ 10 ಜನ ಸಾಯ್ತಾ ಇದ್ದಾರೆ. ನಮ್ಮಲ್ಲಿ ಯಾರು ಸಾಯಬಾರದು. ಅದಕ್ಕೋಸ್ಕರವಾಗಿ ಕರ್ನಾಟಕ ಸರ್ಕಾರ ಒಂದು ಮಹತ್ವಾಕಾಂಕ್ಷೆಯಿಂದ ಒಂದು ರೈಸ್ ಅನ್ನೋ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ರೈಸ್ ಅಂತ ಏನಂತಂದ್ರೆ RISE, ರೈಸ್ ಅಂದ್ರೆ ರೆಫ್ಯೂಸ್. ನೀವು ಅದನ್ನ ತಿರಸ್ಕರಿಸಬೇಕು, ಮಾದಕ ವಸ್ತುಗಳನ್ನ ತಿರಸ್ಕರಿಸಬೇಕು. ಇನ್ಫಾರ್ಮ್, ಐ ಅಂದ್ರೆ ಇನ್ಫಾರ್ಮು, ಮಾದಕ ವಸ್ತುಗಳನ್ನ ಎಲ್ಲಾದ್ರೂ ಮಾರಾಟ ಮಾಡ್ತಾ ಇದ್ರೆ ಅದನ್ನ ಪೊಲೀಸರಿಗಾಗ್ಲಿ ತಡಕೊಡಲಿಕ್ಕಾಗ್ಲಿ ಇನ್ಫಾರ್ಮ್ ಮಾಡಬೇಕು, ಅಂದ್ರೆ ಮಾಹಿತಿ ಕೊಡಬೇಕು. ಸಪೋರ್ಟ್, ನೀವು ಇದಕ್ಕೆ ಏನ್ ಮಾಡ್ತಾ ಇದ್ರೆ ಅದೇ ಸಪೋರ್ಟ್. ಇದನ್ನ ನಾವು ಸಂಪೂರ್ಣವಾಗಿ ಚಿಂತಾಮಣಿಯಿಂದ ತೊಡಗಾಕ್ಬೇಕು ಅಂದ್ರೆ ನಿಮ್ಮೆಲ್ಲರ ಒಂದು ಸಹಾಯ ಅತ್ಯಮೂಲ್ಯ ಅಂತೇಳಿ ಅದಕ್ಕೆ ಸಪೋರ್ಟ್ ಮಾಡಬೇಕು. ಮತ್ತೆ ಎಂಪವರ್, ಸಬಲೀಕರಣ ಆಗ್ಬೇಕು. ಒಂದು
ಒಳ್ಳೆ ಆರೋಗ್ಯಯುತವಾದಂತ ಚಿಂತಾಮಣಿನ ನಾವು ಕಟ್ಟಬೇಕು ಅಂತಂದ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಅತ್ಯವಶ್ಯಕ ಅಂತ ಹೇಳ್ತಾ ದಯಮಾಡಿ ಎಲ್ಲ ಒಂದ್ಸರಿ ಹೇಳ್ತೀರಾ? ಏನ್ ಬೇಕು ನಮ್ಗೆ? ಆರೋಗ್ಯ ಬೇಕು. ಡ್ರಗ್ಸ್ ಬೇಕಾ? ಬೇಡ ಬ್ರೋ. ಡ್ರಗ್ಸ್ 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 ನಾವು ಸಮಾಜಕ್ಕೆ ಮತ್ತು ಕಾನೂನಿಗೆ ಗೌರವಿಸಿ ಸಂಪೂರ್ಣವಾಗಿ ಡ್ರಗ್ಸ್ ಮುಕ್ತ ನಶಮುಕ್ತ ಚಿಂತಾಮಣಿಯನ್ನು ಮಾಡುತ್ತೇವೆ ಎಂದು ನಾವು ಬದುಕುತ್ತಿರುವ ಜೀವನ ಮಾಡುತ್ತಿರುವ ದೇವರ ಸಮಾನರಾದ ಆಟೋಗಳ ಮೇಲೆ ಪ್ರಮಾಣ ಮಾಡುತ್ತೇವೆ. ಅಲ್ಲಿಗೆ ಅರ್ಥ ಆಯ್ತಲ್ಲ ದೇವರಿದ್ದಂಗೆ.